Dear student, welcome to Sunil Point Solution. Solve solution. The x into y square minus e power 1 by x cube into dx minus x square into y dy is equal to 0. ಈ ಥರ ಈಕ್ವೇಷನ್ ಬಂದರೆ ಇನ್ ದ ಜನರಲ್ ಫಾರ್ಮ್ ಈಸ್ m ಇಂಟು ಡಿ ಎಕ್ಸ್ ಪ್ಲಸ್ n ಇಂಟು ಡಿ ವೈ ಇಸ್ ಈಕ್ವಲ್ ಟು 0. ಎಮ್ ಮತ್ತು ಎನ್ ಏನಾಗಿರುತ್ತೆ, ಐಡೆಂಟಿಟಿ ಫಂಕ್ಷನ್ ಆಗಿರುತ್ತೆ. ಇಟ್ ಇಸ್ ಎ ಡಿ ಎಕ್ಸ್ ಫಂಕ್ಷನ್ ಇರೋದ್ರಿಂದ ಎಮ್ ವ್ಯಾಲ್ಯೂ ಆಗುತ್ತೆ, ಡಿ ವೈ ಫಂಕ್ಷನ್ ಇರೋದ್ರಿಂದ ಎನ್ ವ್ಯಾಲ್ಯೂ ಆಗುತ್ತೆ. ಬರ್ಕೊಳ್ಳಿ, ಎಮ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಸ್ಕ್ವೇರ್ ಮೈನಸ್ ಇ ಪವರ್ 1 ಬೈ ಎಕ್ಸ್ ಕ್ಯೂಬು. ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಮೈನಸ್, ಇಲ್ಲಿ ಪ್ಲಸ್ ಐತೆ ಫಾರ್ಮುಲಾ, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ. ಈ ಫಂಕ್ಷನ್ ಬರ್ಕೊಂಡಾದ್ಮೇಲೆ ಇಟ್ ಇಸ್ ಅ ಪಾರ್ಷಿಯಲ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಎನ್ ಫಂಕ್ಷನ ಪಾರ್ಷಿಯಲ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಪಾರ್ಷಿಯಲ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ ಡೆಲ್ ಎಮ್ ಡಿವೈಡೆಡ್ ಬೈ ಡೆಲ್ ವೈ ಇಸ್ ಈಕ್ವಲ್ ಟು, ಯಾವ್ಯಾವ ಫಂಕ್ಷನಲ್ಲಿ ವೈ ಇರುತ್ತೆ ಅದು ಮಾತ್ರ ಫಂಕ್ಷನ್ ಡಿಫ್ರೆನ್ಷಿಯೇಟಿಂಗ್ ಮಾಡಬೇಕು, ವೈ ಇಲ್ಲ ಅಂದರೆ 0 ಆಗುತ್ತೆ. ಇಲ್ಲಿ ವೈ ಸ್ಕ್ವೇರ್ ಫಂಕ್ಷನ್ ಐತೆ, ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಟಿಂಗ್ ಮಾಡಿದ್ರೆ ಇಟ್ಸ್ ಎ 2y ಬರುತ್ತೆ. ಎಕ್ಸ್ ಇಸ್ ಎ ಕಾನ್ಸ್ಟೆಂಟ್, ಇಸ್ 2xy. ಅದೇ ಥರ ಏನು ಮಾಡಬೇಕು, ಪಾರ್ಷಿಯಲ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಎನ್ ಫಂಕ್ಷನ್ ಡೆಲ್ ಎನ್ ಬೈ ಡೆಲ್ ಎಕ್ಸ್ ಇಸ್ ಈಕ್ವಲ್ ಟು, ಎಕ್ಸ್ ಸ್ಕ್ವೇರ್ ಐತೆ, ಎಕ್ಸ್ ಸ್ಕ್ವೇರ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಟಿಂಗ್ ಮಾಡಿದ್ರೆ ಮೈನಸ್ 2xy ಬರುತ್ತೆ. ಈ ಎರಡೂ ಈಕ್ವೇಷನ್ ನಾಟ್ ಈಕ್ವಲ್ ಆದರೆ ನಾನ್ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಆಗುತ್ತೆ, ಎರಡೂ ವ್ಯಾಲ್ಯೂ ಈಕ್ವಲ್ ಆದರೆ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಆಗುತ್ತೆ. ಇವೆರಡೂ ಈಕ್ವೇಷನ್ ಇಸ್ ನಾನ್ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಡೆಲ್ ಎಮ್ ಡಿವೈಡೆಡ್ ಬೈ ಡೆಲ್ ವೈ ಇಸ್ ನಾಟ್ ಈಕ್ವಲ್ ಟು ಡೆಲ್ ಎನ್ ಬೈ ಡೆಲ್ ಎಕ್ಸ್. ನಾನ್ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆದರೆ ಇಟ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್. ಡಿಫ್ರೆನ್ಸ್ ತಗೊಬೇಕು, ಡೆಲ್ ಎಮ್ ಬೈ ಡೆಲ್ ವೈ ಮೈನಸ್ ಡೆಲ್ ಎನ್ ಬೈ ಡೆಲ್ ಎಕ್ಸ್. ಇವೆರಡು ಡಿಫ್ರೆನ್ಸ್ ತಗೊಳ್ಳಿ. ಫಸ್ಟು 2xy ಮೈನಸ್ ಐತೆ, ಮೈನಸ್ ಇಂಟು ಮೈನಸ್ ಆಫ್ 2xy is equal to 2xy minus into minus is plus, it is a 2xy. 2xy plus 2xy is 4xy. ಈ ಡಿಫ್ರೆನ್ಷಿಯನ್ ತಗೊಂಡಿದ್ದು ಏನು ಮಾಡ್ತೀರಾ, ಯಾವ ವ್ಯಾಲ್ಯೂ ನಿಯರೆಸ್ಟು, ಎಮ್ ವ್ಯಾಲ್ಯೂ ನಿಯರೆಸ್ಟ್ ಆಗುತ್ತಾ ಎನ್ ವ್ಯಾಲ್ಯೂಗೆ ನಿಯರೆಸ್ಟ್ ಆಗುತ್ತಾ ಸಾಲ್ವ್ ಮಾಡೋಕ್ಕೆ ಯಾವುದು ಈಸಿ ಆಗುತ್ತೆ ಆ ವ್ಯಾಲ್ಯೂನ ಬರ್ಕೊಬೇಕು. ಇದು ನಿಯರೆಸ್ಟ್ ಈಕ್ವಲ್ ಟು ಎನ್ ವ್ಯಾಲ್ಯೂ ನಿಯರೆಸ್ಟ್ ಈಕ್ವಲ್ ಆಗಿರೋದ್ರಿಂದ ಫಾರ್ಮುಲಾ ಈಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಎನ್ ಇಂಟು ಡೆಲ್ ಎಮ್ ಬೈ ಡೆಲ್ ವೈ ಮೈನಸ್ ಡೆಲ್ ಎನ್ ಬೈ ಡೆಲ್ ಎಕ್ಸ್. ಎನ್ ವ್ಯಾಲ್ಯೂ ಆಲ್ರೆಡಿ ಫಂಕ್ಷನ್ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿ. ಆಲ್ರೆಡಿ ಡೆಲ್ ಎಮ್ ಬೈ ಡೆಲ್ ವೈ ಮೈನಸ್ ಡೆಲ್ ಎನ್ ಬೈ ಡೆಲ್ ಎಕ್ಸ್ ಫೈಂಡ್ ಔಟ್ ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎನ್ ಈಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ. ಡೆಲ್ ಎಮ್ ಬೈ ಡೆಲ್ ವೈ ಮೈನಸ್ ಡೆಲ್ ಎನ್ ಬೈ ಡೆಲ್ ಎಕ್ಸ್ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಈಸ್ 4xy. ಯಾವ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟ್ರು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಫಸ್ಟು ವೈ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಆ್ಯಂಡ್ ಎಕ್ಸ್ ಇಸ್ ಕ್ಯಾನ್ಸಲ್. ದ ರಿಮೈನಿಂಗ್ ಟರ್ಮ್ ಈಸ್ 4 ಡಿವೈಡ್ ಬೈ ಮೈನಸ್ ಎಕ್ಸ್. ಫೈಂಡ್ ಔಟ್ ದಿ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಈಸ್ ಮೈನಸ್ 4 ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು minus 4 divided by x. It's a find out the integral factor. Integral factor formula is equal to e integral of f of x into dx. F of x already find out. In substitute the equation substitute ಮಾಡಿ. E integral f of x is minus 4 divided by x into dx. Minus 4 is a integration in the outside 3 is equal to minus 4 integration of 1 by x into dx. Is equal to e integral of minus 4 constant 1 by x into dx. Integration of 1 by x minus 4, e integration of 1 by x is log x. The general formula of e n log x is equal to this form. ಈ ಥರ ಫಾರ್ಮಲ್ಲಿ ಬಂದರೆ ಈ ಥರ ಬರ್ಕೊಬೇಕು, e ಪವರ್ ಲಾಗ್ x ಪವರ್ n. e ಆ್ಯಂಡ್ ಲಾಗ್ ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಟರ್ಮ್ x ಪವರ್ n ಬರುತ್ತೆ. ಇದೇ ಟರ್ಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಕಾಪಿ ಮಾಡಿ. e ಪವರ್ ಲಾಗ್ x minus 4, e and log is cancelled, remaining term is x power minus 4. x power minus 4 in numerator ಇರೋದ್ರಿಂದ minus 4 in denominator ಬಂದರೆ ಇಟ್ಸ್ ಎ ಪ್ಲಸ್ 4 ಆಗುತ್ತೆ. x power plus 4, ಇಟ್ಸ್ ಎ ಇಂಟಿಗ್ರಲ್ ಫ್ಯಾಕ್ಟರ್.
ಬಂದಂಥ ಇಂಟಿಗ್ರಲ್ ಫ್ಯಾಕ್ಟರ್ ಏನು ಮಾಡ್ತೀರಾ, ಕೊಟ್ಟಿರೋವಂಥ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಬೋತ್ ಸೈಡ್. ಮಲ್ಟಿಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಫ್ಯಾಕ್ಟರ್ multiplying the integral factor both side in a given data or equation number 1. ಅಂದರೆ ಕೊಟ್ಟಿರುವಂಥ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ಗೆ ಇಂಟಿಗ್ರಲ್ ಫ್ಯಾಕ್ಟರ ಎರಡೂ ಸೈಡು ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಇಂಟಿಗ್ರಲ್ ಫ್ಯಾಕ್ಟರ್ ಕೊಟ್ಟಿರೋಂಥ ಗಿವನ್ ಡಾಟಾ ಈಸ್ ಎಕ್ಸ್ ಸ್ಕ್ವಯರ್ ಎಕ್ಸ್ ಇಂಟು ವೈ ಸ್ಕ್ವಯರ್ ಮೈನಸ್ ಇ ಪವರ್ 1/x³ ಇಂಟು ಡಿ ಎಕ್ಸ್. ಅಂದರೆ ಎರಡೂ ಸೈಡ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇರೋದ್ರಿಂದ 1/x⁴ ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ವೈ ಇಂಟು 1/x⁴ ಇಂಟು ಡಿ ವೈ ಇಸ್ ಈಕ್ವಲ್ ಟು 0. ಬೋತ್ ಸೈಡ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಇಟ್ಸ್ each term substitute of this function x into y square divided by x⁴ minus e power 1/x³ divided by x⁴ into dx minus x square into y divided by x⁴ dy is equal to 0. ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಆ ಟರ್ಮ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ ಸ್ಕ್ವಯರು ಮತ್ತು ಇಲ್ಲಿ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಕ್ಸ್ ಮತ್ತು ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಟರ್ಮ್ ಏನು ಉಳಿಯುತ್ತೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ವೈ ಸ್ಕ್ವಯರ್ ಡಿವೈಡೆಡ್ ಬೈ x⁴ ಮೈನಸ್ ಇ ಪವರ್ 1/x⁴ ಡಿವೈಡ್ ಬೈ x⁴ ಇಂಟು ಡಿ ಎಕ್ಸ್ ಮೈನಸ್ ವೈ ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ಇಂಟು ಡಿ ವೈ ಇಸ್ ಈಕ್ವಲ್ ಟು 0. ದಿಸ್ ಈಸ್ ಕಾಲ್ಡ್ ಬೈ ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 2 ಇನ್ ಜನರಲ್ ಫಾರ್ಮ್ ಯಾವುದಿತ್ತು, ನಾವು ಫಸ್ಟ್ ಈಕ್ವೇಷನ್ ಯಾವ ಥರ ಬರ್ಕೊಂಡ್ರೆ ಸೇಮ್ ಅದೇ ಥರ ಈಕ್ವೇಷನ್ ಬಂದೈತೆ. ಅದೇ ಥರ ಒನ್ಸ್ ಅಗೇನ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಟಿಂಗ್ ಮಾಡಿ ಫಂಕ್ಷನ್ನ ಎಮ್ ಡ್ಯಾಶ್ ಡಿ ಎಕ್ಸ್ ಪ್ಲಸ್ ಎನ್ ಡ್ಯಾಶ್ ಡಿ ವೈ ಇಸ್ ಈಕ್ವಲ್ ಟು 0. ಎಮ್ ಡ್ಯಾಶ್ ಎನ್ ಡ್ಯಾಶ್ ಅಂದರೆ ಇಟ್ ಇಸ್ ಐಡೆಂಟಿಟಿ ಫಂಕ್ಷನ್ ಇನ್ ದ ಈಕ್ವೇಷನ್ ನಂಬರ್ 2. ಎಮ್ ಡ್ಯಾಶ್ ಇಸ್ ಈಕ್ವಲ್ ಟು ವೈ ಸ್ಕ್ವಯರ್, m dash is equal to y square divided by x³ minus e power 1/x³ divided by x⁴. n dash is equal to minus y divided by x square. The m dash and n dash is identity function. M dash is partial differentiating with respect to y. Del m dash divided by del y. ಯಾವ ಫಂಕ್ಷನಲ್ಲಿ ವೈ ಇರುತ್ತೋ ಆ ಫಂಕ್ಷನ್ನ ಡಿಫ್ರೆನ್ಷಿಯೇಟಿಂಗ್ ಮಾಡಬೇಕು. ವೈ ಇಲ್ಲ ಅಂದರೆ ಆ ಫಂಕ್ಷನು 0 ಆಗುತ್ತೆ. ಈ ಫಂಕ್ಷನಲ್ಲಿ ವೈ ಸ್ಕ್ವೇರ್ ಇರೋದ್ರಿಂದ ವೈ ಡಿಫ್ರೆನ್ಷಿಯೇಟಿಂಗ್ ಮಾಡಿದ್ರೆ ಇಟ್ಸ್ ಎ ವೈ ಸ್ಕ್ವೇರ್ ಇಸ್ 2y ಡಿವೈಡ್ ಬೈ x³. ಸೇಮ್ ಅದೇ ಪ್ರೊಸೀಜರ್ ಏನು ಮಾಡಬೇಕು, ಪಾರ್ಷಿಯಲ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ del n dash divided by del x is equal to ಇಟ್ಸ್ ದ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಫಾರ್ಮುಲಾ ಗೊತ್ತು ನಮಗೆ 1/x⁴n. ಡಿಫ್ರೆನ್ಷಿಯೇಟಿಂಗ್ ಫಾರ್ಮುಲಾ ಇಸ್ ಈಕ್ವಲ್ ಟು ಮೈನಸ್ n ಡಿವೈಡೆಡ್ ಬೈ x⁴n+1. ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ y ಇಸ್ ಎ ಕಾನ್ಸ್ಟೆಂಟ್ 1/x² ಅಂದರೆ ಇಲ್ಲಿ x² ಇರ್ತವೆ, n ಅದೇ n ಆಗೋಕ್ಕೆ ಸಬ್ಸ್ಟಿಟ್ಯೂಟ್ ಇನ್ -2 ಡಿವೈಡ್ ಬೈ x² ಐತೆ x⁴2+1 ಈಸ್ x³ del n dash divided by del x is equal to minus into minus plus 2 into y 2y divided by x³. ಬಂದಿರೋಂಥ ಆನ್ಸರ್ del m dash divided by del y is equal to del n dash divided by del x. ಎರಡೂ ವ್ಯಾಲ್ಯೂ ಈಕ್ವಲ್ ಆಗಿರೋದ್ರಿಂದ ಈಕ್ವೇಷನ್ ನಂಬರ್ 2 is a exact differential equation. del m dash divided by del y is equal to del n dash divided by del x. It is a exact differential equation. Exact differential equation in equation number 2. The exact differential equation ಆಗಿರೋದ್ರಿಂದ in solution is the formula is integration of m dash into dx plus integration of n dash dy is equal to constant function c. Integration of where m dash is identity function in equation number 2. Substitute ಮಾಡಿ m dash ಇರೋದಕ್ಕೆ y square divided by x³ minus e power 1/x³ divided by x⁴ into dx plus integration of n dash ಏನು ಹೇಳುತ್ತೆ ಅಂದರೆ ಡಸ್ ನಾಟ್ ಕಂಟೈನಿಂಗ್ ದ ಎಕ್ಸ್ ಟರ್ಮ್. n ಟರ್ಮಲ್ಲಿ ಎಕ್ಸ್ ಟರ್ಮು ಇರಬಾರ್ದು. ಎಕ್ಸ್ ಟರ್ಮ್ ಏನಾರು ಇದ್ದರೆ ಆ ಟರ್ಮ 0 ಅಂತ ಬರ್ಕೊತೀವಿ. ಇಲ್ಲಿ ಎಕ್ಸ್ ಟರ್ಮ್ ಇರೋದ್ರಿಂದ n dash ಏನಾಗುತ್ತೆ 0 ಆಗುತ್ತೆ. 0 into dy is equal to c.
ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡಬೇಕು. ಈಚು ಟರ್ಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈಚು ಟರ್ಮ್ಗೆ ಇಂಟಿಗ್ರೇಷನ್ನ ಸಪ್ರೇಟಾಗಿ ಹಾಕ್ಕೊಂಡು ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಮೈನಸ್ ಐತೆ ಮೈನಸ್ ಇಂಟಿಗ್ರೇಷನ್ ಈಚು ಟರ್ಮ್ಗೂ ಸಬ್ಸ್ಟಿಟ್ಯೂಷನ್ ಮಾಡ್ತಾಯಿದ್ದೀನಿ. ಇಂಟಿಗ್ರೇಷನ್ ಆಫ್ ಇ ಪವರ್ 1 ಬೈ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಸಿ. ಇಟ್ಸ್ ಎ ವೈ ಸ್ಕ್ವೇರ್ ಇಸ್ ಎ ಕಾನ್ಸ್ಟೆಂಟ್ ಆಗಿರೋದ್ರಿಂದ ವೈ ಸ್ಕ್ವೇರ್ ಏನು ಮಾಡ್ತಾರೆ ಇಂಟಿಗ್ರೇಷನ್ ಔಟ್ ಸೈಡ್ ತೊಗೊಳ್ಳಿ. ಇಟ್ಸ್ ಎ ಇಂಟಿಗ್ರೇಷನ್ ಆಫ್ ಡಿನಾಮಿನೇಟರ್ ಇರೋ ವ್ಯಾಲ್ಯೂ ಎಕ್ಸ್ ಕ್ಯೂಬ್ ಏನಾಗುತ್ತೆ, ನ್ಯೂಮರೇಟರ್ ತಂದರೆ ಮೈನಸ್ ಎಕ್ಸ್ ಕ್ಯೂಬ್ ಆಗುತ್ತೆ. ಎಕ್ಸ್ ಟು ದಿ ಪವರ್ ಆಫ್ -3 ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ 1 ಬೈ ಎಕ್ಸ್ ಕ್ಯೂಬ್ ಡಿನಾಮಿನೇಟರ್ ಇರೋ ವ್ಯಾಲ್ಯೂ ಎಕ್ಸ್ ಟು ದಿ ಪವರ್ ಆಫ್ 4 ಟು ಕನ್ವರ್ಟ್ ನ್ಯೂಮರೇಟರ್ ಇಟ್ಸ್ ಎಕ್ಸ್ ಟು ದಿ ಪವರ್ ಆಫ್ -4 ಇಂಟು ಡಿ ಎಕ್ಸ್ is equal to constant function c. It's the y square integration of x power n ಫಾರ್ಮುಲಾ ಬರ್ಕೊಳ್ಳಿ ಒಂದು ಲೆಫ್ಟ್ ಸೈಡಲ್ಲಿ. ಇಂಟಿಗ್ರೇಷನ್ ಆಫ್ x power n is equal to dx is equal to x power n plus 1 divided by n plus 1. n ಇರೋ ಜಾಗದಲ್ಲಿ -3 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ. x power -3 plus 1 divided by -3 plus 1 minus integration of e power minus x cube x to the power of -4 dx is equal to c. ಎರಡನೇ ಫಂಕ್ಷನ್ ಏನು ಮಾಡ್ತಾರೆ, ಈ ಫಂಕ್ಷನ್ನು ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಮೆಥಡ್ ಐತೆ. ಯು ಇಂಟು ವಿ ಮೆಥಡ್ ಮಾಡೋದಕ್ಕಿಂತ ನಮಗೆ ಸಿಂಪಲ್ ಆಗಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಬೋದು. ಸಬ್ಸ್ಟಿಟ್ಯೂಷನ್ ಅಂದರೆ ಹೆಂಗೆ ಮಾಡ್ಬೋದು, ಸಪೋಸ್ ಯಾವುದಾದ್ರೂ ಒಂದು ವ್ಯಾಲ್ಯೂ ನಾವು ಗಿವನ್ ಈಕ್ವೇಷನ್ ಈಕ್ವೇಷನ್ ಅಂತ ತಗೊಂಡ್ರೆ ಆ ಈಕ್ವೇಷನಲ್ಲೇ ಡಿಫ್ರೆನ್ಷಿಯೇಷನ್ ಬರಬೇಕು. ಅದು ನಾವೇನಂತ ತಗೋತೀವಿ, ಸಬ್ಸ್ಟಿಟ್ಯೂಷನ್ ಮೆಥಡ್. ನೋಡಿ 1 divided by x cube is equal to u ಅಂತ ತಗೊಂಡಿದ್ದೀನಿ. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನು ಬರುತ್ತೆ, ಇಟ್ ಇಸ್ ಎ ಫಾರ್ಮುಲಾ ಆಲ್ರೆಡಿ ಗೊತ್ತು, 1 divided by x to the power of n. ಡಿಫ್ರೆನ್ಷಿಯೇಟಿಂಗ್ ಆಫ್ 1 divided by x to the power of n ಗೆ ಫಾರ್ಮುಲಾ -n divided by x power n plus 1 ಅಂತ ಗೊತ್ತು. ಸಿಂಪ್ಲಿಫಿಕೇಶನ್ ಮಾಡಿ -3 ಡಿವೈಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ n ಪ್ಲಸ್ ಅಂದರೆ 3 n ಇರೋ ಜಾಗದಲ್ಲಿ 3 ಐತೆ, 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಯು. ನಮಗೇನು ಬೇಕು, ಫಂಕ್ಷನಲ್ಲಿ ಎಕ್ಸ್ ಟು ದಿ ಪವರ್ ಆಫ್ -4 ಇಂಟು ಡಿ ಎಕ್ಸ್ ಈ ವ್ಯಾಲ್ಯೂ ಮಾತ್ರ ಬೇಕು. ಆ ವ್ಯಾಲ್ಯೂ ಅಲ್ಲೇ ಇಟ್ಕೊಂಡು ರಿಮೈನಿಂಗ್ ಟರ್ಮಿನ ರೈಟ್ ಹ್ಯಾಂಡ್ ಸೈಡ್ ಕಳಿಸಿ. ಡಿನಾಮಿನೇಟರ್ ಇರೋ ವ್ಯಾಲ್ಯೂ ಎಕ್ಸ್ ಟು ದಿ ಪವರ್ ಆಫ್ ಟು ಕನ್ವರ್ಟ್ ನ್ಯೂಮರೇಟರ್ ಹೋದ್ರೆ ಏನಾಗುತ್ತೆ, ಎಕ್ಸ್ ಟು ದಿ ಪವರ್ ಆಫ್ -4 ಇಂಟು ಡಿ ಎಕ್ಸ್ ಆಗುತ್ತೆ ಇಸ್ ಈಕ್ವಲ್ ಟು ಡಿ ಇಂಟು -3 ಮಲ್ಟಿಪ್ಲಿಕೇಶನ್ ಇಂದ ಇರೋದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ, -3 ಆಗುತ್ತೆ. -3 ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ನು ಈಕ್ವೇಷನ್ ನಂಬರ್ 3 ಸಬ್ಸ್ಟಿಟ್ಯೂಟ್ ಮಾಡಿ. ವೈ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ -3 plus 1 is x to the power of -2 divided by -2 minus integration of e power 1 by x cube can be written as u ಅಂತ ತಗೊಂಡಿದ್ದೀವಿ. ಯುನ ಸಬ್ಸ್ಟಿಟ್ಯೂಟ್ ಮಾಡಿ. e ಪವರ್ u ಇಂಟು ಎಕ್ಸ್ ಟು ದಿ ಪವರ್ ಆಫ್ 4 dx is equal to ಏನು ಬರ್ಬೋದು, ಆ ಪ್ಲೇಸ್ಗೆ du ಡಿವೈಡೆಡ್ ಬೈ -3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ du ಡಿವೈಡ್ ಬೈ -3 is equal to ಕಾನ್ಸ್ಟೆಂಟ್ ಫಂಕ್ಷನ್ c. ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಮೈನಸ್ y ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ -2 ಡಿವೈಡ್ ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್ ಯು ಪವರ್ ಯು ಮಾಡಿದ್ರೆ ಏನು ಬರುತ್ತೆ, ವಿತ್ ರೆಸ್ಪೆಕ್ಟ್ ಟು ಡಿ ಯು ಇಸ್ ಈಕ್ವಲ್ ಟು ಇ ಪವರ್ ಯು ಬರುತ್ತೆ. ಯುಗೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 1 ಬರುತ್ತೆ, ಡಿವೈಡ್ ಬೈ 1 ಬರೆದ್ರೂ ಅಷ್ಟೇ ಬಿಟ್ಟರು ಅಷ್ಟೇ. ಅದು ಇ ಪವರ್ ಯು ಡಿವೈಡ್ ಬೈ -3 ಇಸ್ ಈಕ್ವಲ್ ಟು ಸಿ ಮೈನಸ್ ವೈ ಸ್ಕ್ವೇರ್. ನ್ಯೂಮರೇಟರ್ಲಿರೋದು ಎಕ್ಸ್ ಪವರ್ -2ನ ಡಿನಾಮಿನೇಟರ್ ತೊಗೊಂಡ್ರೆ ಏನಾಗುತ್ತೆ, +2 ಆಗುತ್ತೆ, ಡಿವೈಡ್ ಬೈ 2 ಇಂಟು ಎಕ್ಸ್ ಪವರ್ ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಇ ಪವರ್ ಯು ಆಲ್ರೆಡಿ ಕ್ಯಾನ್ ಬಿ ರಿಟನ್ ಆಸ್ 1 by x cube ಆಫ್ ಪ್ಲೇಸ್ಗೆ ರೀಪ್ಲೇಸ್ ಮಾಡಿ 1 by x cube ಡಿವೈಡ್ ಬೈ 3 ಇಸ್ ಈಕ್ವಲ್ ಟು ಸಿ. ಫಸ್ಟ್ ಏನು ಮಾಡ್ತೀರಾ, ಪ್ಲಸ್ ಇರೋ ಟರ್ಮ್ ಬರ್ಕೊತೀರಾ, ಆಮೇಲೆ ನೆಗೆಟಿವ್ ಇರೋ ಟರ್ಮ್ ಬರ್ಕೊತೀರಾ. ಇ ಪವರ್ 1 divided by x cube ಡಿವೈಡ್ ಬೈ 3 ಮೈನಸ್ y ಸ್ಕ್ವೇರ್ ಡಿವೈಡ್ ಬೈ 2x ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ. ಇದೇನಂತ ಕರ್ತೀವಿ ನಾವು, ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿ ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್.
ಕೊಟ್ಟಿರೋಂಥ ಗಿವನ್ ಈಕ್ವೇಷನ್ ನಾನ್ ಎಕ್ಸಾಕ್ಟ್ ಆಗಿತ್ತು, ಆ ಈಕ್ವೇಷನ್ನ ಎಕ್ಸಾಕ್ಟ್ ಮಾಡಿ ರಿಕ್ವೈರ್ಡ್ ಸೊಲ್ಯೂಷನ್ ಒಬ್ಟೈನ್ಡ್. ದಿಸ್ ಈಸ್ ಕಾಲ್ಡ್ ಬೈ required solution of exact differential equation. ಥ್ಯಾಂಕ್ ಯು. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.